ಷಡ್ಯಂತ್ರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ನನ್ನ ದೃಷ್ಟಿಕೋನದಲ್ಲಿ ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಕಾಂಗ್ರೆಸ್ಸು ಚುನಾವಣೆಗಿಂತ ಮುಂಚೆನೇ ಸೋತಿತ್ತು. ನೀವು ಯಾವಾಗ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರಿ ಅಲ್ಲೇ ನಿಮ್ಮ ಫೇಲಿಯರ್ ಅಂತ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದೆ. ನಾನು ಪ್ರತಿ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇದ್ದೆ, ಅಷ್ಟೇ ಸಾಧ್ಯ, ಅಷ್ಟು ತಾನೇ ನಾನು ಮಾಡೋಕ್ಕೆ ಸಾಧ್ಯ, ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನು. ಇಲ್ಲ, ನೀವು ಒಂದು ಮೈನಾರಿಟಿ ಹೈಯೆಸ್ಟು ರೆಪ್ರೆಸೆಂಟೇಷನ್ ಇರ್ತಕ್ಕಂಥ ಕ್ಷೇತ್ರ ಮೈನಾರಿಟಿ ಕೊಡಿ ಅನ್ನು. ಮೊನ್ನೆ ನೀವು ಈ ಚುನಾವಣೆ ಪ್ರಕ್ರಿಯೆ ಗಮನಿಸಿರ್ಬೋದು. ಮೊನ್ನೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಸಾಹೇಬ್ರೆ, ಯಾರೇ ಆಗಲಿ ಇಡೀ ಕರ್ನಾಟಕ ರಾಜ್ಯದ ನಾಟ್ ಓನ್ಲಿ ಮೈನಾರಿಟೀಸ್ ಎಷ್ಟು ಜನ ಇಂಟ್ರ್ಯೂ ಕೊಟ್ಟಿದ್ದಾರೆ. ದಿನೇಶ್ ಅಮೀನ್ಮಟ್ಟು ಇರ್ಬೋದು, ಭಾಳ ಜನ. ನಾರಾಯಣ್ ಅಂತವ್ರು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬರೆದ್ರು. ಅದು ನಿಮಗೆ ಒಂದು ಕನ್ನಡಿ, ಅದು ದಿಕ್ಸೂಚಿ, ನೀವು ಅದನ್ನು ಗಮನಿಸಬೇಕು. ನನ್ನ ಅಭಿಪ್ರಾಯ ಅಲ್ಲ, ಅದು ಇಡೀ ರಾಜ್ಯದ ಜನಗಳ ಅಭಿಪ್ರಾಯ ಆಗಿತ್ತು. ಮೈನಾರಿಟಿಗೆ ಟಿಕೆಟ್ ಕೊಟ್ಟು ನೀವು ಅಲ್ಲಿ ಗೆಲ್ಲಿಸ್ಬೇಕಾದಂಥ ಒಂದು ಕರ್ತವ್ಯ ಒಂದು ಪಕ್ಷದ ಮೇಲಿತ್ತು. ನೀವು ಅವ್ರು ಯಾರನ್ನ ಹಾಕಿರೋ ಅಂತ ತಗ್ಸಕ್ಕೆ ಬರ್ತೀರಾ? ಎಲೆಕ್ಷನ್ 15 ದಿವಸ ನೀವೇ ಮಾಡ್ತೀರಾ? ಯಾಕೆ ನಿಮಗೆ ಆ ಶಕ್ತಿ ಇದ್ದಿಲ್ವಾ? ನೀವು 15 ದಿವಸ ಎಲೆಕ್ಷನ್ ಮಾಡಿದ್ರಲ್ಲ, ಗೆಲ್ಸೋ ಶಕ್ತಿ ನಿಮಗಿದ್ದಿಲ್ವಾ? ಸಲೀಂ ಅಹಮದ್ ಇದು ಯಾರು ಇವರು ಬಿಟ್ಬಿಡಿಯಪ್ಪ, ಜಮೀರ್ ಅಹಮದ್ ನಜೀರ್ ಅವರು ಬಿಟ್ಟುಬಿಡಿ. ಮುಖ್ಯಮಂತ್ರಿಗಳು ಅವರಿಗೆ ಕೆಲಸ ಕೊಟ್ಟಿದ್ದರು, ಅವ್ರು ಬರಲಿಲ್ಲ ಅಂತ ನೀವೇನೋ ಹೇಳ್ತಾಯಿದ್ರಿ. ಓಕೆ ಬಿಡಿ, ಅವ್ರು ಬರಲಿಲ್ಲ ಅಂದರೆ ಬೇಡ. ನಿಮಗೆ ಶಕ್ತಿ ಏನಾಗಿತ್ತು ರೀ? 15 ದಿವಸ ದಾವಣಗೆರೆಯಲ್ಲೇ ಕೂತಿದ್ರಲ್ಲಪ್ಪ ಎಲ್ಲರೂ. ನೀವು ಯಾಕೆ ನೀವು ಮೈನಾರಿಟೀಸನ್ನು ನೀವು ರೀಚ್ ಹಾಕಾಗಲಿಲ್ಲ? ನೀವು ದೊಡ್ಡ ಲೀಡ್ರುಗಳಲ್ಲ, ಈಗ ಈ ಜನ್ರೇಷನ್ನಿನ ಲೀಡ್ರುಗಳಲ್ಲ. ನೀವು ಮೈನಾರಿಟಿ ಮನವೊಲಿಸೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಲೀಡರ್ಶಿಪ್ ಫೇಲ್ ಆಗಿರ್ಬೋದಾ ಅಂತ ನೀವು ವಿಶ್ಲೇಷಣೆ ಮಾಡ್ಕೊಳ್ಳಿ. ಜಮೀರ್ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಬೈದರು, ಅದಕ್ಕೆ ಅವ್ರು ಬರಲಿಲ್ಲ. ಆಮೇಲೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹೋದರು. ಜಮೀರ್ ಅವ್ರನ್ನ ಕೈಕಾಲು ಬಿದ್ದು ಕರ್ಕೊಂಬಂದ್ರಿ. ಯಾಕೆ ಅಷ್ಟು ವೀಕ್ ಆಗ್ಬಿಟ್ಟಿದ್ದೀರಾ ನೀವು? ಜಮೀರ್ ಅಹಮದ್ ಅಷ್ಟು ಅನಿವಾರ್ಯ ಆಗಿಬಿಡುತ್ತಾ ನಿಮಗೆ? ಜಮೀರ್ ಅಹಮದ್ ಅವರು ಅಷ್ಟು ಅನಿವಾರ್ಯತೆ ಇದ್ದರೆ ನೀವು ಹ್ಯಾವ್ ಟು ಒಬಲೈಸ್ ದಿಸ್ ಸ್ಟೇಟ್ಮೆಂಟ್ಸ್ ಅಲ್ಲ, ಅವರ ಹೇಳಿಕೆಗಳನ್ನು ನೀವು ತಗೋಬೇಕಲ್ಲ. ಅಲ್ಲಿ ಇನ್ನೊಂದು ತಾವು ಅಬ್ದುಲ್ ಜಬ್ಬಾರ್ಗೆ ಒಬ್ಬರಿಗೆ ಹೇಳಿದರು, ಅಬ್ದುಲ್ ಜಬ್ಬಾರ್ ಬಿಟ್ಟು ಬೇರೆ ಹೆಸರು ಹೇಳಿಲ್ಲ ಅಂತ. ಯಾರು ಹೇಳ್ಬೇಕಿತ್ತು? ನಾನು ಸುಮಾರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ಭಾಷಣಗಳಲ್ಲಿ ಹೇಳಿದ್ದೀನಿ. ಜಬ್ಬಾರ್ ಅವರು ಅದನ್ನು ಕ್ಲಿಯರ್ ಮಾಡಿದ್ದಾರೆ, ನನಗೆ ಕೊಡಬೇಡಿ, ನಾನು ಬಿಟ್ಟು ಬೇರೆ ಯಾರಿಗಾದರೂ ಕೊಡಿ, ಯಾರ ಮೈನಾರಿಟಿ ಕೊಡಿ, ಲಿಂಗಾಯತರಿಗೆ ಕೊಡಿ, ಕುರುಬರಿಗೆ ಕೊಡಿ, ದಲಿತರಿಗೆ ಕೊಡಿ ಅಂತ ಹೇಳಿದರು. ನೀವು ಅದನ್ನು ಗಮನಿಸಿಲ್ಲ. ಸುಮ್ಮನೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಬೇಡಿ ಜನಕ್ಕೆ. ಇವಾಗ ಇವಾಗ ರಾಂಗ್ ಇಂಟರ್ಪ್ರಿಟೇಷನ್, ನೀವು ನೆರೇಷನ್ನ ರಾಂಗ್ ಮಾಡ್ತಾಯಿದ್ದೀರಾ. ಯಾರಿಗೆ ಬೇಕಾದ್ರೂ ಕೊಡಿ ಅಂತ ಹೇಳಿದ್ವಿ. ಮಲ್ಲಿಕಾರ್ಜುನ್ ಮಗನಿಗೆ ಬಿಟ್ಟು ನೀವು ಯಾರಿಗಾರು ಕೊಡಿ ಅಂತ ನಮ್ಮ ಸ್ಪಷ್ಟವಾದಂಥ ನಿಲುವನ್ನು ನಾವು ನೀವು ಹೇಳಿದ್ವಲ್ಲ, ಅದನ್ನು ಮಾಡಬೇಕಲ್ಲ ನೀವು. ನೋಡಿ, ಎ ನಾರಾಯಣ್ ಅವರು ಒಂದು ಆರ್ಟಿಕಲ್ ಬರೋ ಪ್ರಜಾವಾಣಿಯಲ್ಲಿ ಎಷ್ಟು ಇವತ್ತಿನ ರಾಜಕೀಯ ಸನ್ನಿವೇಶದ ನಿಜವಾದ ಚಿತ್ರಣವನ್ನು ದಿನೇಶ್ ಅಮೀನ್ಮಟ್ಟು ಯಾರು ಇಂಟರ್ವ್ಯೂಲಿ ಹೇಳ್ತಾಯಿದ್ರು. ಭಾಳ ಅದ್ಭುತ ಅನೀಫೋರ್ ಮಾತಾಡ್ತಾಯಿದ್ರು. ನಿಮಗೆ ಇವ್ರು ಯಾರನ್ನೂ ನೀವು ಗಮನಿಸೋದೇ ಇಲ್ಲ. ಮತ್ತು ಏನು ನೀವು ಗಮನಿಸ್ತೀರಾ? ಮೊದಲು ಆಡಳಿತ ಮಾಡಿರ್ತಕ್ಕಂಥವ್ರು ಚಿಂತಕರನ್ನು, ಪ್ರಗತಿಪರರನ್ನು, ಬುದ್ಧಿವಂತರನ್ನು ಕರೆದು ಚರ್ಚೆ ಮಾಡಿ ಡಿಸಿಷನ್ ತಗೊತಾ ಇದ್ದರು. ಇವತ್ತು ನೀವು ಯಾರು ಅಕ್ಕಪಕ್ಕದಾಗ ಇರೋದನ್ನೇ ಕರೆದು ಕೇಳ್ತಕ್ಕಂಥ ಪರಿಸ್ಥಿತಿಲಿಲ್ಲ. ಸಾದಿಕ್ ಅವ್ರನ್ನ ನೀವು ವಾಪಸ್ ತಗ್ಸೋಕೆ ಹೋದ್ರಿ, ಅಲ್ಲಿಂದ ಎಡವಿ ಬಿದ್ದರೆ ಜಬ್ಬಾರ್ ಮನೆ ಇದೆ, MLC ಪ್ರೆಸೆಂಟ್, ನಿಮ್ಮ ಮೈನಾರಿಟಿ ಸ್ಟೇಟ್ ಅಧ್ಯಕ್ಷರು. ನೀವು ಹೊತ್ಕೊಂಬಿದ್ರೆ ಅವ್ರ ಮನೆಗೆ ಬರ್ತೀರಿ, ಅವ್ರ ಮನೆಗೆ ಹೋಗಲ್ಲ ನೀವು. ಅಂದರೆ ನೀವು ಮಾಡಿದ್ದು ನಿಮಗೆ ಕಾಣಿಸಲಿಲ್ಲ. ಅವರು ಎಲೆಕ್ಷನ್ ಮುಗಿಯೋವರೆಗೂ, ಎಲೆಕ್ಷನ್ 3 ದಿವಸ ಮುಂಚೆ ನಾನು ಅವರು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಅವ್ರು ನಮ್ಮನ್ನು ಕರೀಲಿಲ್ಲ ಅಂತ ನಾವು ಹೇಳಿದ್ವಿ. ಯಾಕೆ? ನಾವು ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ. ಒಬ್ಬ ಕ್ಯಾಂಡಿಡೇಟ್ ಆದರೂ ನೀವು ಬಂದು 15 ದಿವಸ ಕೂತಂಥ ಲೀಡ್ರುಗಳು ಬೇರೆ ಯಾರು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೀವು ಗಮನಿಸ್ತೇ ನಮ್ಮನ್ನು ಯಾರೂ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ. ಆದರೂ ನಾವು ನಮ್ಮ ಕೆಲಸ ಏನೋ ನಾವು ಮಾಡಿದ್ದೀವಿ. ಪಕ್ಷ ವಿರೋಧಿ ಕೆಲಸ ಅಂತ ನಾವು ಮಾಡಿಲ್ಲ, ಅದು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಸುಮ್ಮನೆ ಇರ್ತೀವಿ, ಬೇಕಾದ್ರೆ ಊರು ಬಿಟ್ಟು ಹೋಗ್ಬಿಡ್ತೀವಿ ಒಂದು 15-20 ದಿವಸ ಬೇಡ ಅಂತೇಳಿ. ಆದರೆ ನಮ್ಮ ನಿಲುವನ್ನು ನಾವು ಹೇಳ್ಬೇಕಲ್ಲ. ನಮ್ಮ ನಿಲುವು ನೀವು ಕೇಳಿಸ್ಕೊಳ್ಳೇ ಇಲ್ಲ, ಅದು ಅರ್ಥನೇ ಮಾಡ್ಕೊಳ್ಳಿಲ್ಲ. ಆಯಿತು, ಮಾನ್ಯ ರಿಜ್ವಾನ್ ಅರ್ಷದ್ ಅವರೇ, ತಮ್ಮ ತಂದೆಯವರು ಅಜಿತ್ ಸೇಠ್ ಮೇಲೆ 4 ಸರಿ ಎಲೆಕ್ಷನ್ ನಿಂತಿರಲ್ಲಪ್ಪ, ನಿಂತ್ಕೊಳ್ಳೋದು ಅವ್ರು ಸ್ವತಂತ್ರ. ಪಾಪ ನೀವು ಸಣ್ಣ ಇದ್ದೀರಿ ವಯಸ್ಸಲ್ಲಿ. ಅಜಿತ್ ಸೇಠು ಕರ್ನಾಟಕ ಕಂಡ ಭಾಳ ದೊಡ್ಡ ಮೈನಾರಿಟಿ ಲೀಡ್ರು, ಜಾಫರ್ ಶರೀಫ್ ಸಮಕಾಲೀನರವರು. ಅವ್ರ ವಿರುದ್ಧ ನಿಮ್ಮ ತಂದೆ ಎಲೆಕ್ಷನ್ ನಿಂತರು, ತಪ್ಪು ಅಂತ ಹೇಳೋಕ್ಕಾಗುತ್ತೆ ನಾವು ಅದನ್ನ? ಅಂದರೆ ನಾವು ಇಲ್ಲಿ ಮಲ್ಲಿಕಾರ್ಜುನ ವಿರುದ್ಧ ಟಿಕೆಟ್ ಕೇಳಿದ್ರೆ ತಪ್ಪು ನಿಮ್ಮ ಅಭಿಪ್ರಾಯದಲ್ಲಿ. ನೀವು ನಿಮ್ಮ ತಂದೆ ಅಜಿತ್ ಸೇಠ್ ಅವ್ರ ವಿರುದ್ಧ ಎಲೆಕ್ಷನ್ ಇತ್ತು, ತಪ್ಪು ಅಂತ ನಿಮಗೆ ಅದು ಗಮನಿಸಲ್ಲ ನೀವು. ಇದು ಈ ಥರ ಡಿಫ್ರೆನ್ಸಿಯೇಷನ್ ಬಿಡಿ, ನೀವು ಅದು ಮಾಡೋಕ್ಕೆ ಹೋಗಬೇಡಿ. ಇವತ್ತು ಏನಾಗಿದ್ದೀರಿ ಗೊತ್ತಾ? ಆ್ಯಸ್ ಎ ಫ್ರೆಂಡ್ ನಿಮಗೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ, ನಿಮ್ಮ ಗಮನಕ್ಕೆ ಬಂದಿದೆ, ಅದು ನೀವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲ ಜನಗಳ ಕಣ್ಣಿಗೆ ಇವತ್ತು ವಿಲನ್ನಾಗಿ ಕಾಣ್ತಾ ಇದ್ದೀರಾ. ನೀವು ಹೀರೋಗಳಾಗಬೇಕು, ನನ್ನ ದೃಷ್ಟಿಯಲ್ಲಿ ನೀವು ಹೀರೋಗಳಾಗಬೇಕು. ಆದರೆ ಇವತ್ತಿನ ದೃಷ್ಟಿಯಲ್ಲಿ ನೀವು ಜನಕ್ಕೆ, ಅದರಲ್ಲಿ ಎಸ್ಪೆಷಲಿ ಮೈನಾರಿಟಿ ಕಮ್ಯುನಿಟಿಗೆ ನೀವು ಬೇರೆ ಥರ ಗೋಚರಿಸ್ತಾ ಇದ್ದೀರ. ತಿದ್ಕೊಳ್ಳಿ ಅದನ್ನು. ನೀವು ಪಕ್ಷಕ್ಕೆ ಗೈಡ್ ಮಾಡಿ ಸರ್. ನಾವೆಲ್ಲ ನಿಮಗೆ ಆತ್ಮೀಯರು, ನಿಮ್ಮ ಜೊತೆಗೆ ನಾವು ಅಷ್ಟೆಲ್ಲ ಚೆನ್ನಾಗಿದ್ದೀವಿ. ಎಷ್ಟು ಸಾರಿ ನಾವು ನೀವು ಚರ್ಚೆ ಮಾಡಿದಾಗ ಮಾತಾಡಿದ್ದೀವಿ.
ನೀವು ಯಾಕೆ ಗಮನಿಸಲ್ಲ? ಮೈನಾರಿಟಿ ಕೊಟ್ಟು ಗೆಲ್ಲಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಹೇಳ್ತೀವಪ್ಪ. ನಾನು ಮೈನಾರಿಟೀಸು, ನೀವು ಆ್ಯಸ್ ಎ ಮೈನಾರಿಟೀಸು ನೀವು ಹೇಳಿರೋ ಒಂದು ಮಾತು ಹೇಳ್ತಾಯಿರ, ಜಬ್ಬಾರಿಗೆ ಕೊಡ್ರಿ, ಜಬ್ಬಾರದ ಹೆಸರು ಅಲ್ಲಿ ಭಾಳ ಪ್ರಬಲವಾಗಿಲ್ಲ, ಜಬ್ಬಾರ್ ಅವರು ಅಷ್ಟು ಪಾಪ್ಯುಲರ್ ಇಲ್ಲ ಅಂತ ಹೇಳಂತ ಎಲ್ಲೋ ಒಂದು ಇಂಟ್ರಲ್ಲಿ ಹೇಳಿದ್ರು. ನೋಡಿರಿ, ನಿಮ್ಮ ಕರ್ತವ್ಯ ಏನು ಗೊತ್ತಾ? ಸೆಕೆಂಡ್ ಲೈನ್ ಲೀಡರ್ಶಿಪ್ಪನ್ನೇ ಬೆಳೆಸಬೇಕು. ಬಿಟ್ಬಿಡ್ರಿ, ಜಬ್ಬಾರ್ 3 ಸರಿ MLC ಆಗಿದ್ದಾರೆ. ಒಬ್ಬ ಹುಡುಗನ ಕೊಡ್ರಿ, ಯಾರಾದರೂ ಒಬ್ಬನಿಗೆ. ನಾನು ಭಾಷಣದಲ್ಲಿ ಹೇಳಿದೆ ಅಂದರೆ ಪಂಚರ್ ಹಾಕನಿ ಕೊಡಿ, ಮಂಡಕ್ಕಿ ಬುಟ್ಟಿಯಲ್ಲಿ ಕೆಲಸ ಮಾಡನಿ ಕೊಡಿ ಅಂತ ಹೇಳಿದ್ದೀವಿ. ಗಮನಿಸ್ಬೇಕಲ್ಲ ನೀವು ಅವನ್ನೆಲ್ಲ.